ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ಇವತ್ತಿನ ರಾಮಾಯಣ ಕಥೆನ ಕೇಳೋಣ. ನಿನ್ನೆ ದಿನ ನಾವು ನೋಡಿದ್ವಿ ಲಕ್ಷ್ಮಣನಿಗೆ ವಾಯುದೇವರು ಶರೀರವಾಣಿ ಮುಖಾಂತರ ಅತಿಕಾಯನ ಒಂದು ಗುಟ್ಟನ್ನ ಹೇಳ್ತಾರೆ. ಅದನ್ನ ಬಳಸ್ಕೊಂಡು ಲಕ್ಷ್ಮಣ ಅತಿಕಾಯನ್ನ ಸಂಹಾರ ಮಾಡ್ತಾನೆ. ಇದಾದ್ಮೇಲೆ ರಾವಣನಿಗೆ ತುಂಬಾ ತಲೆ ಬಿಸಿ ಆಗತ್ತೆ. ಯಾವ ರೀತಿ ಅವನ್ ಸೈನ್ಯ ಹಾಳಾಗ್ತಿದೆ, ಎಲ್ಲ ನಾಶ ಆಗ್ತಿದೆ, ಸೈನ್ಯದ ಸಂಖ್ಯೆ ಬಲ ಎಲ್ಲ ಕಡಿಮೆ ಆಗ್ತಿದೆ. ದೊಡ್ಡ ದೊಡ್ಡ ಬ್ರಹ್ಮನ್ ವರ, ಶಿವನ್ ವರ, ಪಾರ್ವತಿ ದೇವಿ ವರ, ಹಾಗೆ ತುಂಬಾ ಶಸ್ತ್ರಾಭ್ಯಾಸ ಕಲ್ತಿರೋರು ಎಲ್ರು ಸತ್ತೋಗ್ತಿದ್ದಾರೆ. ಇನ್ ಯಾವ ರೀತಿ ಲಂಕೆನ ಕಾಪಾಡ್ಕೋಬೇಕು ಅಂತ ಅವನಿಗೆ ಭಯ ಶುರುವಾಗಿ ಅವನೇ ಹೊರಡ್ಬೇಕು ಅಂತ ಯುದ್ಧಕ್ಕೆ ಹಾಕೊಳ್ಳುವಂತ ವಸ್ತ್ರನೆಲ್ಲ ಹಾಕೊಂಡು ಖಡ್ಗ ಅದೇನ್ ತಗೋತಾರೆ ಅದನ್ನೆಲ್ಲ ತಗೊಂಡು ಹೊರಡ್ಬೇಕಂತ ತಯಾರಾದಾಗ ಅವಾಗ ಮಕರಾಕ್ಷ ಅಂತ ಒಬ್ನು ಬರ್ತಾನೆ. ಅವನು ಬೇರೆ ಯಾರ ಮಗ ಅಲ್ಲ, ಕರನ ಮಗ. ಹಿಂದೆ ಜನ್ಮಸ್ಥಾನದಲ್ಲಿ ಕರ ಅವರೆಲ್ಲ 14,000 ಜನ ರಾಕ್ಷಸರು ಯುದ್ಧ ಮಾಡಕ್ ಹೋಗಿರ್ತಾರೆ ರಾಮನ್ ಜೊತೆ. ಒಂದೂವರೆ ಗಂಟೆಯಲ್ಲಿ 14,000 ಜನನ ಒಂದೇ ಏಟಲ್ಲಿ, ಅಂದ್ರೆ ಒಂದೇ ಬಾಣದ ಇದ್ರಲ್ಲಿ 14,000 ಜನ ರಾಕ್ಷಸರನ್ನ ಸಂಹಾರ ಮಾಡಿರೋ ಕತೆ ನಮಗೆಲ್ಲ ಗೊತ್ತಾ ಇದೆ. ಆ ಕರನ ಮಗ ಈಗ ಮಕರಾಕ್ಷ ಬಂದು ರಾವಣನ ಹತ್ರ ಕೇಳ್ಕೊತಿದ್ದಾನೆ, ನನ್ಗೆ ಒಂದೇ ಒಂದ್ ಅವಕಾಶ ಕೊಡು, ನನ್ನ ತಂದೆ ಕರನ ಯಾರ್ ಕೊಂದ್ರಲ್ಲ ಅವನು ಕೊಂದು ಇವತ್ತು ನಮ್ ಈ ಪಿಚಾಚಿಗಳ ವಂಶಕ್ಕೆ ಅವನ ಆಹಾರವಾಗಿ ಹಾಕ್ತೀನಿ, ನನಗ್ ಒಂದೇ ಒಂದ್ ಅವಕಾಶ ಕೊಡು ಅಂತ ರಾವಣನ ಹತ್ರ ಕೇಳ್ಕೊತಾ ಇದ್ದಾನೆ. ರಾವಣನಿಗೆ ಈಗ ಇವನ್ ಮೇಲೆ ಒಂದ್ ನಂಬಿಕೆ, ಯಾಕಂದ್ರೆ ಮಿಕ್ಕಿದ್ದವ್ರೆಲ್ಲ ಮುಂಚೆ ಕಳಿಸ್ತವ್ರೆಲ್ಲ ತುಂಬಾ ಶಕ್ತಿಶಾಲಿ. ಅಂದ್ರೆ ಪ್ರಮಾತಿ ಅವನಂತೂ ತುಂಬಾ ಶಕ್ತಿಶಾಲಿ, ಶಕುನಿ, ವಿದ್ಯುತ್ ಚಕ್ಷ ಅವರೆಲ್ಲ ತುಂಬಾ ಶಕ್ತಿಶಾಲಿ, ತ್ರಿಶೀರ, ದೇವಾಂತಕ, ನರಾಂತಕ ಅವರೆಲ್ಲ ವರ ಪಡೆದವರು. ಅವ್ರೆಲ್ರು ಶಕ್ತಿಶಾಲಿ, ಅವ್ರನ್ನೆಲ್ಲ ನಂಬಿ ಅವ್ರನ್ನೂ ಸಂಹಾರ ಮಾಡಿದ್ದಾರೆ ಈ ವಾನರು. ಇವಾಗ ಮಕರಾಕ್ಷನ ನಂಬ್ತಿದ್ದಾನೆ ಅಂದ್ರೆ ಅವನಾಗೆ ಬಂದಿರೋದು, ನನ್ನ ತಂದೆ ಸಾವಿಗೆ ಪ್ರತೀಕಾರ ತಗೋಬೇಕು ಅಂತ ಬಂದಿರೋದು. ಆಯ್ತು ಸರಿ ಅಂತ ರಾವಣ ಮಕರಾಕ್ಷನ್ಗೆ ಹೋಗಕ್ಕೆ ಯುದ್ಧ ಮಾಡಕ್ಕೆ ಅಪ್ಪಣೆ ಕೊಡ್ತಾನೆ. ಅವನು ಯಾವ ರೀತಿ ಬರ್ತಾನಂದ್ರೆ ಎಲ್ಲರನ್ನು ಹಿಂದೆ ಸರಿಸಿ ಲಕ್ಷ್ಮಣನ್ಗೆ, ಹನುಮಂತನಿಗೆ, ಸುಗ್ರೀವನಿಗೆ ಎಲ್ಲ ಸುಮ್ನೆ ಹಂಗೆ ಅಂದ್ರೆ ಬಾಣ ಬಿಟ್ಕೊಂಡು ಅವ್ರನ್ನೆಲ್ಲ ಸರ್ಸಿ ಅಷ್ಟು ವೇಗವಾಗಿ ಬರ್ತಾನಂತೆ ಮಕರಾಕ್ಷ. ಅಂದ್ರೆ ಯಾರನ್ನೂ ಲೆಕ್ಕಿಸಲ್ಲ, ನನ್ನ ಬೇಟೆ ರಾಮಚಂದ್ರನೇ ಅಂತ ಅಷ್ಟು ವೇಗವಾಗಿ ರಾಮನ್ ಜೊತೆನೆ ನಾನ್ ಯುದ್ಧ ಮಾಡೋದು, ಬೇರೆ ಯಾರ ಜೊತೆನೂ ಮಾಡಲ್ಲ ಅಂತ ರಾಮಚಂದ್ರನ್ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಾನಂತೆ, ಅವತ್ತು ನನ್ನ ತಂದೆನ ಕೊಂದಾಕಿ ಇವತ್ತು ನೀ ನನ್ನ ಕೊಲ್ಲಕ್ಕಾಗಲ್ಲ, ಅದರ ಮೇಲೆ ರಿವೆಂಜ್ ಅಂತ ನಾವೇನ್ ಹೇಳ್ತೀವಿ, ನನ್ ತಂದೆನ ಕೊಂದಿದ್ದಕ್ಕೆ ನಿನ್ ಮೇಲೆ ರಿವೆಂಜ್ ತಗೊಳಕ್ ಬಂದಿದ್ದೀನಿ. ಏನ್ ಕನ್ನಡದಲ್ಲಿ ಹೇಳ್ತೀವಲ್ಲ ಲೆಕ್ಕ ಚುತ್ತ ಮಾಡೋದು ಅಂತ, ಆ ರೀತಿ ನನ್ ತಂದೆ ವಯಸ್ಸಾಗಿತ್ತು, ನೀನ್ ಹೇಗೋ ಕೊಂದು ಬಿಟ್ಟೆ, ಆದ್ರೆ ನಂದು ಬಿಸಿ ರಕ್ತ ಇಲ್ಲಿರುವಂತ ನರ ಪಿಚಾಚಿಗಳಿಗೆ ನಿನ್ನ ಆಹಾರ ತರ ನಿನ್ನ ಒಂದೊಂದು ಅಂಗಾಂಗಗಳನ್ನು ಕಿತ್ತು ಬಿಸಾಕ್ತೀನಿ, ನನ್ ಜೊತೆ ಯುದ್ಧಕ್ಕೆ ಬಾ ಅಂತ ಜೋರಾಗಿ ಕರ್ಷಣೆ ಮಾಡ್ತಾನಂತೆ. ಇಡೀ ವಾನರ ಸೈನ್ಯ, ರಾಕ್ಷಸರ ಸೈನ್ಯ ಎಲ್ರೂ ರಾಮನ್ನ ಮತ್ತೆ ಮಕರಾಕ್ಷನ್ನ ನೋಡ್ತಾರಂತೆ. ಅಷ್ಟು ಜೋರಾಗಿ ಕಿರಿಸ್ತಾನಂತೆ. ಮೇಲೆಯಿಂದ ದೇವತೆಗಳೆಲ್ಲ ನೋಡ್ತಾರಂತೆ. ಸೊ ಇದಕ್ಕೆ ಪ್ರತಿಯಾಗಿ ರಾಮಚಂದ್ರ, ನೋಡು ನೀನಿನ್ನೂ ಚಿಕ್ಕವನು, ಅಂದ್ರೆ ಇಬ್ರು ಅದೇ ವಯಸ್ಸದವ್ರು, ರಾಮಚಂದ್ರ ಮತ್ತೆ ಮಕರಾಕ್ಷ ಅದೇ ಹೆಚ್ಚು ಕಡಿಮೆ ಅದೇ ವಯಸ್ಸದವ್ರು. ಬರೀ ಮಾತಲ್ಲಿ ನೀನು ನಿನ್ನ ಪರಾಕ್ರಮನ ತೋರಿಸ್ಬೇಡ, ಬಾ ನನ್ ಜೊತೆ ಯುದ್ಧ ಮಾಡು, ಆಮೇಲೆ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅಂತ ನೋಡುವನು ಅಂತ ರಾಮಚಂದ್ರ ಮಕರಾಕ್ಷಂಗೆ ಹೇಳ್ತಾನೆ. ಏನೂ ಹೆಚ್ಚಿಗೆ ಎಫರ್ಟ್ಸ್ ಹಾಕ್ದೆ, ಏನೂ ಹೆಚ್ಚಿಗೆ ಶ್ರಮ ಪಡ್ದೆ ಮಕರಾಕ್ಷನ ರಾಮಚಂದ್ರ ಒಂದೇ ಪ್ರಹಾರದಲ್ಲಿ ಕೊಂದು ತೆಗಿತಾನೆ, ಅಂದ್ರೆ ಸಾಯಿಸ್ತಾನೆ ಅಂತ. ಒಂದೇ ಇದ್ರಲ್ಲಿ ಸಾಯಿಸ್ತಾನೆ. ಈ ಸುದ್ದಿ ರಾವಣನಿಗೆ ತಲುಪಿದ ತಕ್ಷಣ ಇನ್ಯಾರ್ ಹೋದ್ರುನು ಆಗೋದೇ ಇಲ್ಲ, ನಾನೇ ಹೋಗ್ಬೇಕು ಅಂತ ಸ್ವತಃ ರಾವಣನೇ ಕವಚ, ಯುದ್ಧಕ್ ಬೇಕಾಗಿರುವಂತ ತಯಾರಿ ಎಲ್ಲ ಮಾಡ್ಕೊಂಡು ಅವನ್ದೇನ್ ಸ್ವರ್ಣ ಸಿಂಹಾಸನ, ಅಂದ್ರೆ ಅವನ್ ಉಡುಗೆ ತೊಡುಗೆನೆ ಹಂಗೆ, ಅವನ್ ಹಾಕೋದೆಲ್ಲ ಬಂಗಾರದ್ದೇ ಅಂತೆ, ಹಾಗೆ ಅವನ್ ರಥನೂ ಬಂಗಾರದ್ದೇ ಅಂತೆ, ಆ ಪುಷ್ಪಕ ವಿಮಾನ ಬಂಗಾರದ್ದೇ ಅಂತೆ. ಅವನೊಂದು ಸ್ವರ್ಣ ರಥದಲ್ಲಿ ಯುದ್ಧಕ್ಕೆ ತಯಾರಾಗಿ ಉತ್ತರ ದ್ವಾರದಿಂದ ಬರ್ತಾನೆ. ಬಂದು
ಸುಗ್ರೀವ ಅವನಿಗೆ ಮೊದಲು ಎದುರಾಗ್ತಾನೆ. ಯಾಕಂದ್ರೆ ನೇರವಾಗಿ ರಾಮನ ಹತ್ರ ಹೋಗಕ್ಕೆ ಇವ್ರು ಯಾರು ಬಿಡಲ್ಲ, ಸುಗ್ರೀವ, ಹನುಮಂತ, ಅಂಗದ, ಲಕ್ಷ್ಮಣ. ಸುಗ್ರೀವ ಅವನಿಗೆ ಎದುರಾಗ್ತಾನೆ. ಸುಗ್ರೀವಂಗೆ ಅವನ್ಗೆ ಯುದ್ಧ ಆಗತ್ತೆ. ಸುಗ್ರೀವ ದೊಡ್ಡದೊಂದು ಬೆಟ್ಟ ತಂದು ರಾವಣನ್ ಮೇಲೆ ಹಾಕ್ತಾನೆ. ರಾವಣ ಅದನ್ನ ಒಂದೇ ಬಾಣದಿಂದ, ಆ ಸುಗ್ರೀವ ಆ ಬೆಟ್ಟನ ರಾವಣನ್ ಮೇಲೆ ಎಸಿತಾನೆ, ಅದನ್ನ ಒಂದೇ ಬಾಣದಿಂದ ಪುಡಿ ಪುಡಿ ಮಾಡ್ತಾನೆ. ಆಮೇಲೆ ರಾವಣ ಬಿಟ್ಟಂತ ಬಾಣನ ಆ ಸುಗ್ರೀವನಿಗೆ ಅದನ್ನ ತಡ್ಕೊಳಕ್ಕಾಗ್ದೆ ಮೂರ್ಛೆ ತಪ್ಪಿ ಕೆಳಗಡೆ ಬೀಳ್ತಾನೆ. ಮುಂದೆ ಬರೋದೇ ಹನುಮಂತ. ಹನುಮಂತನ್ ಜೊತೆ ಯುದ್ಧ ಮಾಡ್ತಾನಂತೆ ರಾವಣ. ಹೆಂಗಂದ್ರೆ ಮೇಲೆಯಿಂದ ದೇವತೆಗಳೆಲ್ಲ ನೋಡ್ತಾರಂತೆ ಹನುಮಂತ ಹೇಗೆ ಅವನ್ ಪರಾಕ್ರಮನ ತೋರಿಸ್ತಾನೆ ಅಂತ. ಲಕ್ಷ್ಮಣನ್ ಜೊತೆ ರಾವಣ ಯುದ್ಧ ಮಾಡೋದು ತುಂಬಾ, ಅಲ್ಲಿ ಹನುಮಂತನ ಶಕ್ತಿ ತುಂಬಾ ಪ್ರದರ್ಶನ ಆಗತ್ತೆ. ಈಗ ಹನುಮಂತನ್ ಜೊತೆ ರಾವಣ ಯುದ್ಧ ಮಾಡ್ಬೇಕಂದ್ರೆ ಜೋರಾಗಿ ಅವನ್ ಎಲ್ಲಾ ಶಕ್ತಿನೂ ಹಾಕಿ ಹನುಮಂತನಿಗೆ ಒಂದೇ ಒಂದು ಗುದ್ದುತ್ತಾನಂತೆ. ಗುದ್ದೋದು ಅಂತ ನಾವ್ ಏನ್ ಕೈ ಮುಷ್ಟಿ ಮಾಡಿ ಗುದ್ತೀವಿ ಅಂತ ಹೇಳ್ತೀವಿ, ಆ ರೀತಿ ರಾವಣ ಗುತ್ತಾನಂತೆ. ಹನುಮಂತ ಜೋರಾಗಿ ಬೊಬ್ಬೆ ಇಡ್ತಾನಂತೆ. ಅದಕ್ಕೆ ಹನುಮಂತ ಈಗ ಕೊಟ್ಟಿದ್ದು ವಾಪಸ್ ಕೊಡೋದು ಅಭ್ಯಾಸ ಹನುಮಂತನಿಗೆ. ಒಳ್ಳೇದ್ ಕೊಟ್ರೆ ಒಳ್ಳೇದು, ಕೆಟ್ಟದ್ ಕೊಟ್ರೆ ಕೆಟ್ಟದ್ದು. ಡಬಲ್ ಏನ್ ಕೊಟ್ರು ಡಬಲ್ ಸಿಗತ್ತೆ ನಮ್ಗೆ. ಭಕ್ತಿ, ಪ್ರೀತಿ, ಶ್ರದ್ಧೆ ಕೊಟ್ರೆ ಅದು ಡಬಲ್ ಸಿಗತ್ತೆ. ನಾವೇನ್ ಕೆಟ್ಟದ್ ಮಾಡಿರೋ ಅದು ಡಬಲ್ ಸಿಗತ್ತೆ. ಹನುಮಂತ ಆ ರೀತಿ ಘರ್ಷಣೆ ಮಾಡಿದ್ಮೇಲೆ ಒಂದ್ ಸ್ವಲ್ಪ, ಈಗ ನಾವು ನಾರ್ಮಲಿ ಮನುಷ್ಯರನ್ನ ತಳ್ತೀವಲ್ಲ, ಆ ರೀತಿ ಹನುಮಂತ ತನ್ನ ಕೈಯಿಂದ ಅಂದ್ರೆ ತೋಳಿಂದ ಸ್ವಲ್ಪ ಅವನಿಗೆ ಹಿಂಗ್ ತಾಗಿಸ್ತಾನಂತೆ. ಅಂದ್ರೆ ನಾವು ಒಬ್ರಿಗೊಬ್ರು ತೋಳಿಂದ ಹಿಂಗೆ ನಾರ್ಮಲಿ ಏನಾದ್ರು ಜೋಕ್ ಮಾಡುವಾಗ ತಾಗಿಸ್ತೀವಲ್ಲ, ಆ ರೀತಿ ತಾಗಿಸ್ತಾನಂತೆ. ಹನುಮಂತ ತಾಗ್ಸಿದ್ದಕ್ಕೆ ಅವನ ರಾವಣನ 10 ತಲೆ 10 ಮುಖದಲ್ಲಿ ರಕ್ತ ಬರಕ್ ಚಲೋ ಆಗತ್ತೆ. ಅಂದ್ರೆ ಅಷ್ಟು ರಭಸದಿಂದ ರಾವಣ ಬೀಳ್ತಾನಂತೆ. ಇವನ್ ಸ್ವಲ್ಪ ತಾಗ್ಸಿದಕ್ಕೆ. ಅವನು ರಾವಣ ಎಷ್ಟು ಶಕ್ತಿಶಾಲಿ ಅಂದ್ರೆ, ಮೊದಲನೇ ಬಾರಿ ಅವನ್ ಏನು ಉತ್ತರ ದ್ವಾರದಿಂದ ಹೊರಗಡೆ ಬರ್ತಾನೆ, ಅವಾಗ ವಾನರೆಲ್ಲ ಅವನ ತಲೆ ಎತ್ತಿ ನೋಡ್ತಾರಂತೆ. ಅಷ್ಟು ದೊಡ್ಡ ದೇಹ, 10 ತಲೆ, ಸ್ವರ್ಣದ ರಥ ಅಂದ್ರೆ ಬಂಗಾರದ ರಥದಲ್ಲಿ. ಅಷ್ಟು, ಇವಾಗ ನಾವು ಒಂದು ಬಂಗಾರ ಏನಾದ್ರು ನೋಡಿದ್ರೆ ಅದು ಎಷ್ಟು ಮಿನಿ ಮಿನಿ ಅಂತ ಹೊಳಿತಿರತ್ತೆ, ಫುಲ್ ಶೈನ್ ಇರತ್ತೆ. ನಾವೆಲ್ಲರೂ ದೇವಸ್ಥಾನಕ್ ಹೋಗಿದ್ರೆ ಬಂಗಾರದ ಬಾಕ್ಲು ಅದು ನೋಡಿದ್ರೆ ಅದು ಎಷ್ಟು ಶೈನ್ ಇರತ್ತೆ. ಹಂಗೆ ಎಲ್ಲ ತಲೆ ಎತ್ತಿ ಮೇಲ್ ನೋಡ್ತಿರಂತೆ. ಅಂತ ರಾವಣ ಇವತ್ತು ಹನುಮಂತ ಸ್ವಲ್ಪ ಟಚ್ ಮಾಡಿದ್ದಕ್ಕೆ ಕೆಳಗಡೆ ಬಿದ್ದು ಅವನ್ 20 ಮುಖದಲ್ಲಿ ರಕ್ತ ಕಾರ್ತಿದ್ದಂತೆ, ಅಂದ್ರೆ ರಕ್ತ ಸುರಿತಿದ್ದಂತೆ. ದೇವತೆಗಳೆಲ್ಲ ಮೇಲೆಯಿಂದ ನಿಂತು ಬಲೆ ಬಲೆ ಹನುಮಂತ, ನಮ್ಮಿಂದ ಆಗದೆ ಇರೋದು ನಿನ್ನಿಂದ ಆಯ್ತು ಅಂತ. ಅಂದ್ರೆ ರಾವಣ ಎಲ್ಲರ ಜೊತೆ ಯುದ್ಧ ಮಾಡಿ, ಕುಬೇರ, ಇಂದ್ರ, ವರುಣ ಅವ್ರ ಜೊತೆ ಎಲ್ಲ ಯುದ್ಧ ಮಾಡಿ ಅವ್ರ ಆಸ್ತಿ ಅಂತಸ್ತು ಎಲ್ಲದರ ಮೇಲೆ ಅಧಿಕಾರ ಚಲಾಯಿಸ್ಬಿಟ್ಟಿದ್ದ. ಇಲ್ಲಿ ಹನುಮಂತ ಸ್ವತಃ ಯಾರ್ಯಾರು ಹೊಗಳಿದಾರಂದ್ರೆ ಎಲ್ಲಾ ದೇವತೆಗಳು, ಸ್ವರ್ಗದಲ್ಲಿರೋರು, ಗಂಧರ್ವರು, ಎಲ್ರು ಋಷಿ ಮುನಿಗಳು, ತಪಸ್ವಿಗಳು ಎಲ್ರು ಹೊಗಳಿದ್ರಂತೆ. ಅಷ್ಟೇ ಯಾಕೆ, ಸ್ವತಃ ರಾವಣನೇ ಹೊಗಳ್ತಾನಂತೆ. ನನ್ನ ಯಾರು ಹಿಂಗೆ ಘಾಸಿಗೊಳಿಸಿರ್ಲಿಲ್ಲ, ಯಾರು ನನ್ನನ್ನ ಇಷ್ಟು ರಕ್ತ ಕಾರುವಷ್ಟು ಹೊಡೆದಿರ್ಲಿಲ್ಲ, ಅಂದ್ರೆ ಸೋಲ್ಸಿರ್ಲಿಲ್ಲ. ನೀನು ಬಲೆ ನನ್ಗಿಂತ ಗಟ್ಟಿವಾನ, ಈಗ ನಾನ್ ನಿನಗ್ ಮರಳ್ ಕೊಡ್ತೀನಿ ತಗೋ ಅಂತ. ಅವನ್ 20 ತಲೆ ಅಂದ್ರೆ 20 ತಲೆ ಅಂದ್ರೆ 20 ಮನುಷ್ಯ ಆದ. ಈಗ ಅವನ್ 20 ಕೈಯಿಂದ ಎತ್ತಿ ಹನುಮಂತನಿಗೆ ಗುತ್ತಾನಂತೆ. ಹನುಮಂತ ಜೋರಾಗಿ ಕಿರುಚಿ ಕೆಳಗಡೆ ಮಂಡಿ ಊರ್ತಾನಂತೆ. ಅವನ್ ಹಂಗ ಊರಿದ ತಕ್ಷಣ ರಾವಣ ಹಿಂದೂ ನೋಡ್ದೆ ಓಡಕ್ ಶುರು. ಯಾಕಂದ್ರೆ ಗೊತ್ತಾಯ್ತು, ಅವ್ನ್ ಸ್ವಲ್ಪ ತಾಗ್ಸಿನೇ ಇವ್ನ್ ಇಷ್ಟು ರಕ್ತ ಕಾರ್ತಿದ್ದಾನೆ ರಾವಣ ಅಂದ್ರೆ. ಇನ್ ಹನುಮಂತ ಸಿಟ್ಟಲ್ಲಿ ಓಡೋದ್ರೆ ಹೆಂಗಿರ್ಬೋದು, ಸಿಟ್ಟಲ್ಲಿ ಓಡೋದ್ರೆ ರಾವಣ ಸತ್ತೇ ಹೋಗ್ತಾನೆ. ಸೊ ಹಿಂದೆ ತಿರುಗಿ ನೋಡ್ದೆ ರಾವಣ ಓಡಕ್ ಶುರು ಮಾಡ್ತಾನಂತೆ. ಆಮೇಲೆ ಮುಂದೆ ಬಂದವನೇ ಲಕ್ಷ್ಮಣ. ಲಕ್ಷ್ಮಣನ್ ಜೊತೆ ಯುದ್ಧ ಮಾಡ್ತಾನಂತೆ. ಲಕ್ಷ್ಮಣ ಲಕ್ಷ್ಮಣ ರಾವಣನ್ ಯುದ್ಧ ಆಗ್ಬೇಕಂದ್ರೆ ರಾವಣ ಇಲ್ಲಿ ಏನ್ ಮಾಡ್ತಾನೆ, ಇಬ್ಬರ್ಗಿ ಜೋರಾಗಿ ಯುದ್ಧ ಆಗ್ತಿರತ್ತೆ. ರಾವಣನ ಮಾವ ಒಂದ್ ಅಸ್ತ್ರನ ಕೊಟ್ಟಿರ್ತಾನೆ ರಾವಣನಿಗೆ. ಆ ಅಸ್ತ್ರನ ಉಪಯೋಗಿಸ್ಕೊಂಡು ನ್ಯಾಯವಾಗಿ ಯುದ್ಧ ಮಾಡ್ತಿರೋ ಲಕ್ಷ್ಮಣನ ಹಣೆಗೆ ಗುರಿ ಇಟ್ಟು ಆ ಅಸ್ತ್ರನ ಬಿಡ್ತಾನೆ. ಲಕ್ಷ್ಮಣ ಪೂರ್ತಿಯಾಗಿ ಮೂರ್ಛೆ ತಪ್ಪಿ ರಥದಿಂದ ಕೆಳಗಡೆ ಉರುಳಿ ಬಿದ್ದು ಹೋಗ್ತಾನೆ.
ಲಕ್ಷ್ಮಣ ಉರುಳಿ ಬಿದ್ದು ಹೋಗೋದನ್ನ ರಾವಣ ನೋಡಿ ಏನ್ ಮಾಡ್ತಾನೆ, ಇವನ ಕತ್ಕೊಂಡ್ ಹೋಗ್ಬೇಕು ಅಂತ ಅವನು ರಥದಿಂದ ಇಳಿದ್ ಬಂದು ಲಕ್ಷ್ಮಣನ ಕತ್ಕೊಂಡ್ ಹೋಗ್ಬೇಕು. ಯಾಕಂದ್ರೆ ಅದೇ ಬುದ್ಧಿ ಅಲ್ವಾ, ಸೀತೆನೂ ಕತ್ಕೊಂಡೇ ಬಂದಿದ್ದು. ಇವಾಗ ಲಕ್ಷ್ಮಣನ ಕತ್ಕೊಂಡ್ ಹೋಗಿ ರಾಮಚಂದ್ರನ ಆಟ ಆಡಿಸ್ಬೋದು. ಆ ಈ ರೀತಿ ಕೆಟ್ಟದಾಗಿ ಆಲೋಚನೆ ಮಾಡಿ ಅವನ ಕತ್ಕೊಂಡು ಹೋಗ್ಬೇಕು ನನ್ ರಥದಲ್ಲಿ ಹಾಕೊಂಡು ಅಂತ ಹೋಗಿ ಅವನ ಎರಡೂ ಕಾಲ್ನ ಹಿಡಿದು ಎಳಿತಿದ್ರೆ ಲಕ್ಷ್ಮಣ ಒಂಚೂರು ಅಳಗಾಡಲ್ಲಂತೆ. ಅಂದ್ರೆ ಅಷ್ಟು ಶಕ್ತಿ. ಅವನ ಎಳಿತಿರೆ ಇಡೀ ಭೂಮಿನೇ ಅಳಗಾಡ್ತಿತ್ತಂತೆ. ಆದ್ರೆ ಲಕ್ಷ್ಮಣ ಒಂದಿಂಚು ಅವನ ದೇಹನ ಅಳಗಾಡ್ಲಿಲ್ಲಂತೆ. ಅಂದ್ರೆ ಅಷ್ಟು ತೂಕ. ರಾವಣನಿಗೆ ಲಕ್ಷ್ಮಣನ್ನ ಎಳ್ಕೊಂಡ್ ಹೋಗಕ್ಕಾಗ್ತಿಲ್ಲ. ಎಷ್ಟು ಶಕ್ತಿ ಹಾಕಿ ಅವನ್ 20 ಕೈಯಿಂದ ಒಂದು ಮನುಷ್ಯನ ಎಳೆಯೋ ರೀತಿಯಲ್ಲಿ ನಾವ್ ಒಂದ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅಷ್ಟು ಬಾಹುಬಲ, ಅಷ್ಟು ಶಕ್ತಿ ಲಕ್ಷ್ಮಣನಿಗೆ. ಇವನು ಅನ್ಯಾಯದ ರೀತಿಯಲ್ಲಿ ಅವನು ಬಾಣ ಪ್ರಯೋಗ ಮಾಡ್ಬೇಕಂದ್ರೆ ಇವನ್ ಅಸ್ತ್ರ ಪ್ರಯೋಗ ಮಾಡಿ ಅವನ ಕೆಳಗಡೆ ಉರುಳಿಸಿದ್ದಾನೆ. ಆದ್ರೆ ಈಗ ಕತ್ಕೊಂಡ್ ಹೋಗ್ಬೇಕಂದ್ರೆ ಭೂಮಿಗೆ ಯಾವ ರೀತಿ ಅಂಟ್ಕೊಂಡಿರತ್ತೆ ಒಂದ್ ಮರ ಬೇರ್ ಸಮೇತ ಕೀಳ್ಬೇಕಂದ್ರೆ ಎಷ್ಟು ಕಷ್ಟ. ಅಷ್ಟು ಎಫರ್ಟ್ಸ್ ಹಾಕಿ ಎಳಿತಿದ್ರು ಲಕ್ಷ್ಮಣ ಒಂಚೂರು ಅಳಗಾಡಲ್ಲಂತೆ. ಒಂದ್ ಸಾರಿ ಅವನು ಜೋರಾಗಿ ಕಿರ್ಚಿ ಎಳಿಬೇಕಂದ್ರೆ ಆಗ ಲಕ್ಷ್ಮಣನಿಗೆ ಸ್ವಲ್ಪ ಅಂದ್ರೆ ಪೂರ್ತಿ ಎಚ್ಚರ ಆಗಲ್ಲ, ಸ್ವಲ್ಪ ಮಂಪ್ರು ಅಂತ ಹೇಳ್ತೀವಲ್ಲ ನಾವ್, ಆ ರೀತಿ ಸ್ವಲ್ಪ ಪ್ರಜ್ಞೆ ಬರತ್ತಂತೆ. ಪ್ರಜ್ಞೆ ಬಂದಾಗ ನಾನ್ ಯಾರು ಅಂತ ಲಕ್ಷ್ಮಣ ಅವನನ್ನ ಅವನೇ ಕೇಳ್ಕೊಂಡಿರುವಾಗ ಹಿಂದೆ 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 ಹೋಗಿ ಅವನಿಗೆ ನಾನು ಶೇಷ ಅನ್ನೋದು ಗೊತ್ತಾಗತ್ತಂತೆ. ಅಂದ್ರೆ ಶೇಷನಾಗ ಎಷ್ಟು ಬಲ ಇರ್ಬೋದು ಅನ್ನೋದು ಅವಾಗ ಅವನಿಗೆ ಗೊತ್ತಾಗತ್ತೆ. ಅವಾಗ ಶೇಷ ಬಲ ಬರಕ್ ಶುರು ಆಗತ್ತಂತೆ ಲಕ್ಷ್ಮಣನಿಗೆ. ಇವಾಗ ನಮ್ಗೆಲ್ಲ ಗೊತ್ತಿರತ್ತೆ, ದೇವ್ರು ಅವತಾರ ಭೂಮಿ ಮೇಲೆ ಬಂದ್ರೆ ಅವರಿಗೆ ಅವರ ಯಾವ ಅಂಶದಿಂದ ಬಂದಿದ್ದಾರೆ ಅಂತ ಖಂಡಿತವಾಗೂ ಶಿವಂಗಾಯ್ತು, ಆಮೇಲೆ ವಿಷ್ಣುಗಾಯ್ತು ಗೊತ್ತಿರತ್ತೆ. ನಾರ್ಮಲ್ ಬೇರೆ ದೇವರಿಗೆ ಗೊತ್ತಿರತ್ತೋ ಇಲ್ಲೋ ಅದ್ ನನ್ಗೆ ಗೊತ್ತಿಲ್ಲ. ಅರೆ ರಾಮಂಗೆ ಕರೆಕ್ಟ್ ಆಗಿ, ರಾಮ ಸೀತೆಗೆ ಕರೆಕ್ಟ್ ಆಗಿ ಅವ್ರು ಯಾರ ಅವತಾರ ಅಂತ ಗೊತ್ತಿತ್ತು. ಇಲ್ಲಿ ಲಕ್ಷ್ಮಣ ಅವನಿಗೆ ಗೊತ್ತಾಗತ್ತೆ, ನಾನು ಶೇಷ ಅವತಾರ, ನಾನು ಮನುಷ್ಯ ರೂಪದಲ್ಲಿ ಬಂದಿದ್ದೀನಿ, ವಿಷ್ಣುವಿನ ಸಹಾಯಕ್ಕೆ ಬಂದಿದ್ದೀನಿ, ಏನು ರಾಕ್ಷಸ ಸಹಾಯಕ್ಕೆ ಅಲ್ಲ, ಸೇವೆಗೆ ಬಂದಿದ್ದೀನಿ, ಅಧರ್ಮನ ಅಳ್ಸಕ್ ಬಂದಿದ್ದೀನಿ ಅಂತ ಅವಾಗ ಅವನಿಗೆ ಗೊತ್ತಾಗಿ ನಾಗ ಶೇಷನ ಬಲ ಬರಕ್ಕೆ ಶುರು ಆಗತ್ತೆ. ಇದನ್ನ ನೋಡ್ತಿದ್ದ ಹನುಮಂತ ಏನ್ ಮಾಡ್ತಾನೆ, ರಾವಣ ಲಕ್ಷ್ಮಣನ್ನ ಎತ್ಕೊಂಡ್ ಹೋಗ್ಬೇಕು ಅನ್ನೋದನ್ನ ಹನುಮಂತ ನೋಡಿ ಅಲ್ಲಿಗ್ ಬರ್ತಾನಂತೆ ಹನುಮಂತ. ಅವಾಗ್ಲೇ ಹನುಮಂತನಿಗೆ ಇವನೊಂದ್ ಹೊಡೆದು ಓಡ್ ಬಂದ್ಬಿಟ್ಟಿದ್ದ ರಾವಣ. ಅದಿವಾಗ ಬಾಕಿ ಇದೆ ಅಲ್ಲ. ಹನುಮಂತ ಹೇಳ್ತಾನಂತೆ, ನಾನ್ ನಿನಗೇನೋ ಒಂದ್ ಕೊಡ್ಬೇಕು, ಬಾಕಿ ಇದೆ, ನಿಂತ್ಕೋ 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 ಅಂತ ಕೂಗ್ತಾನಂತೆ. ಹನುಮಂತ ಬಂದಿರೋದ್ನ ನೋಡಿ ರಾವಣ ಓಡಿ ಹೋಗ್ತಾನಂತೆ. ಓಡ್ ಹೋಗಿ ರಾಮನ್ ಜೊತೆ ಯುದ್ಧ ಮಾಡ್ಬೇಕು ಅಂತ ಅವನ್ ರಥನ ತಿರುಗಿಸ್ಕೊಂಡು ರಾಮನ್ ಕಡೆ ಹೋಗ್ತಾನಂತೆ. ಆದ್ರೆ ಇಲ್ಲೇನಾಗತ್ತೆ, ರಾವಣ ಲಕ್ಷ್ಮಣನ್ನ ಎತ್ಕೊಂಡ್ ಹೋಗ್ಬೇಕು ಅಂತ ಎಳಿತಿರ್ಬೇಕಂದ್ರೆ ಅವನಿಗೆ ಲಕ್ಷ್ಮಣನ್ನ ಅಳಗಾಡ್ಸಕ್ಕೂ ಆಗಲ್ಲ. ಇಲ್ಲಿ ಹನುಮಂತ ಒಂದು ಮಗುನ ಯಾವ ರೀತಿ ಎತ್ತೀವಿ ಅಷ್ಟು ಸಲೀಸಾಗಿ ಸುಲಭವಾಗಿ ಲಕ್ಷ್ಮಣನ್ನ ಎತ್ಕೊಂಡು ರಾಮನ್ ಕಡೆ ಕರ್ಕೊಂಡು ಹೋಗ್ತಾನಂತೆ ಹನುಮಂತ. ಅಂದ್ರೆ ಹನುಮಂತನ ಶಕ್ತಿ ಎಷ್ಟಿರ್ಬೋದು, ಪರಾಕ್ರಮ ಎಷ್ಟಿರ್ಬೋದು ಅಂತ ನಾವು ಯೋಚನೆ ಮಾಡ್ಬೇಕು. ಯಾರಿಗೆ ಅವನ್ನ ಅಳಗಾಡ್ಸಕ್ಕೆ ಆಗಿಲ್ಲ, ಅವನು 3 ಲೋಕದ ಮೇಲೆ ಅಧಿಕಾರ ಚಲಾಯಿಸಿ 3 ಲೋಕಕ್ಕೆ ಭಯ ಪಡಿಸಿ ಅಲ್ಲಿರುವಂತ ಸಂಪತ್ತನ್ನ ಸಮೃದ್ಧಿಯನ್ನ ಕತ್ಕೊಂಡ್ ಬಂದು ತನ್ನ ಲಂಕೆಯಲ್ಲಿ ಇಟ್ಕೊಂಡು ಅಧಿಕಾರದಿಂದ ಗರ್ವದಿಂದ ಮೆರೀತಿದ್ದ, 10 ತಲೆ 20 ಕೈಗಳಿಂದ ಎಳೆಯಕ್ಕೆ ನೋಡ್ತಿದ್ದ ಅವನಿಗೆ 1 ಇಂಚು ಅಳಗಾಡ್ಸಕ್ ಆಗ್ಲಿಲ್ಲ ಲಕ್ಷ್ಮಣನ್ನ. ಆದ್ರೆ ಹನುಮಂತ ನಾವೆಲ್ಲ ಹೆಂಗೆ 1-2 ತಿಂಗಳ ಮಗುನ ಈಸಿಯಾಗಿ ಎತ್ಕೊಂಡ್ ಬಿಡ್ತೀವಿ, ಆ ರೀತಿ ಲಕ್ಷ್ಮಣನ್ನ ಎತ್ಕೊಂಡು ತನ್ನ ಹೆಗಲ್ ಮೇಲೆ ಹಾಕೊಂಡು ರಾಮನ ಹತ್ರ ಕರ್ಕೊಂಡ್ ಹೋಗ್ತಾನಂತೆ. ಕರ್ಕೊಂಡೋಗಿ ರಾವಣ ಈ ರೀತಿ ಬಾಣ ಬಿಟ್ಟಿದ್ದಕ್ಕೆ ಮೂರ್ಛೆ ತಪ್ಪಿದ್ದಾನೆ ಲಕ್ಷ್ಮಣ ಅಂತ ಹೇಳ್ತಾರೆ. ರಾಮ ಪ್ರೀತಿಯಿಂದ ಅವನ್ ತಲೆ ಸವರ್ತಾನೆ, ಅವನ ದೇಹನ ಸವರ್ತಾನೆ. ಅಂದ್ರೆ ನಾವ್ ಏನ್ ಪ್ರೀತಿಯಿಂದ ತಲೆ ಕೈ ಆಡ್ಸೋದು, ಆ ರೀತಿ ಪೂಸೋದು ಅಂತ ಏನ್ ಹೇಳ್ತೀವಿ, ಲಕ್ಷ್ಮಣನಿಗೆ ಪ್ರಜ್ಞೆ ಬರತ್ತೆ ರಾಮ ಆ ರೀತಿ ಮಾಡಿದ ತಕ್ಷಣ. ಇಷ್ಟೆಲ್ಲ ಆಗ್ಬೇಕಂದ್ರೆ ರಾಮನ್ ಜೊತೆ ಯುದ್ಧ ಮಾಡ್ಬೇಕು ಅಂತ ಬರ್ತಾನೆ. ಬಂದು ರಾಮ ರಥದ ಮೇಲೆ
ಅವನ್ ರಥ ತುಂಬಾ ಅವನೇ ಎತ್ತರವಾಗಿದ್ದ ರಾವಣ. ಅವನ್ ರಥ ಇನ್ನೂ ಎತ್ತರವಾಗಿತ್ತಂತೆ. ಅಂದ್ರೆ ನಮ್ಮ ಲೆಕ್ಕದ ಪ್ರಕಾರ ನಾವ್ ಅಂದಾಜ್ ಹೆಂಗ್ ಹೇಳ್ಬೋದು ಅಂದ್ರೆ, ಒಂದು ಮನುಷ್ಯ 6 ಅಡಿ ಇರ್ತಾನೆ ಅಂದ್ರೆ ರಾವಣ 9 ಅಡಿ ಇರ್ತಿದ್ದಂತೆ. ಹಂಗೆ ಅಷ್ಟು ಡಿಫ್ರೆನ್ಸ್ ಇರ್ತಿತ್ತಂತೆ, 9-10 ಅಡಿ ಹಂಗೆ. ಅವನು ರಥದ ಮೇಲೆ ನಿಂತಿದ್ದಾನೆ. ಇಲ್ಲಿ ಹನುಮಂತ, ನನ್ನ ಪ್ರಭು ಯಾಕೆ ಅಂತ ದುಷ್ಟನ್ ಮುಂದೆ ನೆಲದ ಮೇಲೆ ನಿಂತ್ಕೋಬೇಕು ಅಂತ ತನ್ನ ದೇಹನು ಅವನ ರಥದಷ್ಟೇ ಎತ್ತರ ಬೆಳೆಸಿ ತನ್ನ ಹೆಗಲ್ ಮೇಲೆ ರಾಮನ್ನ ನಿಲ್ಲಿಸ್ಕೋತಾನಂತೆ ಹನುಮಂತ. ಹನುಮಂತ ಆ ಅಂದ್ರೆ ಅದೊಂದು ಭಕ್ತಿ. ಅವನ್ ಮುಂದೆ ಯಾಕೆ ಇವ್ನು ಚಿಕ್ಕವನ್ ಕಾಣಿಸ್ಬೇಕು, ನನ್ ರಾಮ ನನ್ ಪ್ರಭು ಯಾಕೆ ಚಿಕ್ಕವನ್ ಕಾಣಿಸ್ಬೇಕು ಅನ್ನೋದು. ಇಲ್ಲಿ ನಾವು ಹೆಜ್ಜೆ ಹೆಜ್ಜೆಗೂ ಸುಂದರ ಕಾಂಡ ಹನುಮಂತನ ಎಂಟ್ರಿ ಆದಾಗಿಂದ ರಾಮಾಯಣದಲ್ಲಿ ಪೂರ್ತಿ ಉತ್ತರಕಾಂಡ ಮುಗಿಯೋವರೆಗೂ ಹನುಮಂತನ್ ಭಕ್ತಿ, ಪರಾಕ್ರಮ, ಸೇವಾ ಮನೋಭಾವ, ಶ್ರದ್ಧೆ, ಅವನ ವಾಕ್ ಚಾತುರ್ಯ, ಅವನ ಜ್ಞಾನ, ಚುರುಕುತನ ಎಲ್ಲವೂ ಗೊತ್ತಾಗತ್ತೆ. ಎಲ್ಲಿ ವಿನಯದಿಂದ ಇರ್ಬೇಕು, ಎಲ್ಲಿ ಗರ್ವ ತೋರಿಸ್ಬೇಕು, ಎಲ್ಲಿ ಆ ಭಕ್ತಿ ತೋರಿಸ್ಬೇಕು, ಅದೆಲ್ಲವನ್ನು ನಾವು ಸುಂದರಕಾಂಡದಿಂದ ಯಾವಾಗ ಹನುಮಂತನ ಒಂದು ಪ್ರವೇಶ ಆಗತ್ತೆ ರಾಮಾಯಣದಲ್ಲಿ, ಅಲ್ಲಿಂದ ಉತ್ತರಕಾಂಡದವರೆಗೂ ನಾವು ಅವನ ಕಥೆನ ಪ್ರೀತಿಯಿಂದ ಕೇಳಿದ್ರೆ ನಮಗೂ ಅವನ ಆಶೀರ್ವಾದ ಮಾಡ್ತಾನೆ. ಸೊ ನನ್ನ ಪ್ರಭು ಯಾಕೆ ಕೆಳಗ್ ನಿಂದಿರ್ಬೇಕು ಅಂತ ಹೆಗಲ್ ಮೇಲೆ ಎತ್ಕೊಂಡ್ ನಿಂದಿರ್ತಾನೆ ರಾಮನ್ನ. ರಾವಣ ಮತ್ತೆ ರಾಮನ್ ಮಧ್ಯೆ ಯುದ್ಧ ಆಗತ್ತೆ. ರಾವಣ ಏನೇ ಅಸ್ತ್ರಗಳನ್ನ ಬಿಟ್ರು ರಾಮನಿಗೆ ಎಲ್ಲೂ ತಾಕೋದಿಲ್ಲಂತೆ. ರಾವಣನ ರಥ ಉರುಳಿಸ್ತಾನಂತೆ, ಕುದುರೆನ ಸಾಯಿಸ್ತಾನಂತೆ, ಅವನ ಸಾರಥಿನ ಸಾಯಿಸ್ತಾನಂತೆ. ಬತ್ತಳಿಕೆ ಏನಿದೆ, ಅವನ್ ಹಾಕೊಂಡಿರುವಂತ ಬತ್ತಳಿಕೆನ ಕೆಳಗ್ ಉರುಳಿಸ್ತಾನಂತೆ. ಅಷ್ಟೆಲ್ಲಾ ಮಾಡಿ ಕೊನೆಗೆ ಅವನ ಕಿರೀಟನ ಕೆಳಗ್ ಉರುಳಿಸ್ತಾನಂತೆ. ಅಂದ್ರೆ ಅವನ್ ಇವಾಗ ರಾಜ ಅಲ್ಲ, ಕಿರೀಟ ಕೆಳಗ್ ಬಿದ್ದ ತಕ್ಷಣ ಅವನು ರಾಜ ಅಲ್ಲ. ಅವಾಗ ರಾವಣ ಸಿಟ್ಟು ಬಂದು ನನ್ನ ರಥನ ಮುರಿದಿದ್ದಾನೆ ಅಂತ ಹನುಮಂತನ್ ಮೇಲೆ ಬಾಣಗಳನ್ನ ಬಿಡಕ್ಕೆ ಶುರು ಮಾಡ್ತಾನಂತೆ. ಹನುಮಂತ ಅವನ್ ಹೆಂಗ ಬಾಣ ಬಿಡ್ತಾನೆ, ಹನುಮಂತ ಅಷ್ಟು ಉಜ್ವಲವಾಗಿ ಕಾಣ್ತಿದಾರಂತೆ. ಅಂದ್ರೆ ಅವ್ನ್ ಪ್ರತಿ ಸಾರಿ ಬಾಣ ಬಿಡಕ್ಕೂನು ಹನುಮಂತ ಇನ್ನಷ್ಟು ಕೆಂಪಾಗಿ ಉಜ್ವಲ, ಬೆಂಕಿ ಯಾವ ರೀತಿ ಹೊಳಿತಿರತ್ತೆ, ಯಾವ ರೀತಿ ಉಜ್ವಲವಾಗಿ ಕಾಣ್ತಿರತ್ತೆ, ಆ ರೀತಿ ಕಾಣ್ತಿರ್ತಾನಂತೆ ಹನುಮಂತ. ಇದನ್ನ ವಾಲ್ಮೀಕಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ರಾಮಾಯಣದಲ್ಲಿ. ಹನುಮಂತ ಅವನ್ ಮೊದ್ಲೇ ಕೆಂಪು, ಕಂದ ಬನ ಅಂತ ಹೇಳ್ತೀವಲ್ಲ ಆ ರೀತಿ. ಅದಕ್ಕೆ ರಾಮಂಗೆ ಸಿಟ್ ಬಂದು ಹೇಳ್ತಾನಂತೆ, ನೋಡು ನಿನ್ನ ರಥ ಮುರಿದು ಹೋಗುವಂತ ರಥ, ನನ್ನ ರಥ ನೋಡು, ನೀನ್ ಎಷ್ಟು ಬಾಣ ಬಿಡ್ತೀಯ ಅಷ್ಟು ಪ್ರಕಾಶಿಸತ್ತೆ, ಅದು ಅಷ್ಟು ಉಜ್ವಲಿಸತ್ತೆ ಅಂತ. ಆಮೇಲೆ ಸ್ವತಃ ರಾಮನೇ ಹೇಳ್ತಾನಂತೆ ರಾವಣನಿಗೆ, ಹೋಗು, ಇವತ್ ನಿಂಗೊಂದು ಅವಕಾಶ ಕೊಡ್ತೀನಿ, ಇವಾಗ ನಿನ್ ಸಂಬಂಧಿಕರನ್ನೆಲ್ಲಾ ಮಾತಾಡ್ಸ್ಕೊಂಡು ಬಾ, ನೀನು ಸೀತೆನ ಕರ್ಕೊಂಡ್ ಬಂದು ಒಪ್ಸಿರಿ, ಇನ್ನೂ ನೀನ್ ಬದುಕೋತೀಯ ಅಂತ. ನೋಡಿ, ಇಷ್ಟೆಲ್ಲಾ ಶಿಕ್ಷೆ ಕೊಟ್ಮೇಲೂ, ಇಷ್ಟೆಲ್ಲಾ ರಾವಣ ಯುದ್ಧ ಮಾಡಿ ಎಲ್ಲಾ ಶುರು ಮಾಡಿದ್ಮೇಲೂ ರಾಮ ಅವನಿಗೊಂದು ಅವಕಾಶ ಕೊಡ್ತಾನೆ ರಾವಣನಿಗೆ. ಅದಕ್ಕೆ ಹೇಳೋದು ರಾಮ ಕರುಣಾಮಯಿ ಅಂತ. ಅವನ್ ಕರುಣೆ ದೃಷ್ಟಿಯಿಂದ ನೋಡಿದ್ರೆ ಸಾಕು, ಎಲ್ಲರಿಗೂ ಒಳ್ಳೇದಾಗತ್ತೆ. ಅದನ್ನೇ ಕೇಳ್ಕೋಬೇಕು ನಾವು ಪ್ರತಿದಿನ, ನಿನ್ ಕರುಣೆ ದೃಷ್ಟಿ ನಮ್ಮ ಮೇಲೆ ಇರ್ಲಿ ಅಂತ. ನಾವು ಹಿಂದೆನೂ ಕೇಳಿದೀವಿ, ಅಹಲ್ಯ ಕಲ್ಲಾದವಳು ಮನುಷ್ಯಳಾಗಿದ್ದು ಮನುಷ್ಯ ರೂಪಕ್ಕೆ ಬಂದಿದ್ದು ಅವನು ಕರುಣೆ ದೃಷ್ಟಿಯಿಂದನೇ. ಸೊ ಹಾಗಾಗಿ ಅವಾಗ್ಲೂನು ಹೋಗು, ಅಂದ್ರೆ ಇದೇ ನೀನ್ ಸೀತೆನ ಒಪ್ಪಿಸಿಲ್ಲ ಅಂದ್ರೆ ಇದೇ ನಿನಗೆ ಕೊನೆದು, ಅಂದ್ರೆ ಸಾವೇ ನಿನಗ್ ಕೊನೆ, ಹೋಗು, ನಿನ್ನವ್ರನ್ನೆಲ್ಲಾ ಮಾತಾಡ್ಸ್ಕೊಂಡ್ ಬಾ ಅಂತ ಹೇಳ್ತಾನೆ. ರಾವಣ ತಲೆ ಕೆಳಗ್ ಹಾಕೊಂಡು ಅವನ ಅರಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಕುಂತು ಯೋಚನೆ ಮಾಡ್ತಾನೆ, ವಜ್ರಾಯುಧದಿಂದನೂ ನನಗೇನೂ ಆಗ್ಲಿಲ್ಲ, ಆದ್ರೆ ರಾಮನ ಬಾಣದಿಂದ ನನ್ನ ರಥ, ಬತ್ತಳಿಕೆ, ಕುದುರೆ ಎಲ್ಲವೂ ಏನು ನಾಶ ಆಯ್ತು. ರಾಮನ್ ಬಾಣ ಅಷ್ಟು ಶಕ್ತಿಯುತವಾಗಿದ್ಯಾ, ಅಂದ್ರೆ ವಜ್ರಾಯುಧಕ್ಕಿಂತ ರಾಮನ್ ಬಾಣ ಶಕ್ತಿಯುತವಾಗಿದ್ಯಾ ಅಂತ. ಅವಾಗ ವಿಭೀಷಣ ಹೇಳಿದ್ದೆಲ್ಲ ಅವನಿಗೆ ನೆನಪು ಬರತ್ತೆ. ಬ್ರಹ್ಮದೇವ್ರು ಹೇಳಿದ್ದು, ಅವನಿಗೆ ಶಾಪ ಇರೋದು ಎಲ್ಲ ನೆನಪು ಬರತ್ತೆ ರಾವಣನಿಗೆ. ಆಗ ರಾವಣ ಕುಂತ್ ಯೋಚನೆ ಮಾಡ್ತಿರ್ತಾನೆ. ಅಂದ್ರೆ ಬ್ರಹ್ಮದೇವ್ರು ಅವನಿಗೆ ಹೇಳಿರ್ತಾರೆ, ಇವನ್ ಯಾವಾಗ ಬ್ರಹ್ಮನ್ ಕುರಿತು ತಪಸ್ ಮಾಡಿರ್ತಾನಲ್ಲ, ಆ ತಪಸ್ಸಿಗೆ ಬರಾಕ್ ಕೇಳ್ಬೇಕಂದ್ರೆ ಬ್ರಹ್ಮದೇವ್ರು ಹೇಳ್ತಾರೆ, ನೋಡು ಮನುಷ್ಯರಿಂದ ಏನಾದ್ರು ಆಗ್ಬೋದಾ ನಿಂಗೆ ಅಂತ. ಅವನು ಅಲ್ಲಿ ಮನುಷ್ಯರ ಶಕ್ತಿನ ತುಂಬಾ ಕೀಳ್ವಾಗಿ ನೋಡ್ಬಿಡ್ತಾನೆ.
ಅವನು ರಾವಣ ಯಾವ ರೀತಿ ಹೇಳ್ತಾನಂದ್ರೆ, ಯಾವ ದೇವ್ರಿಂದನೂ ನನಗೆ ಸಾವು ಬರ್ಬಾರ್ದು, ಯಾವ ಪ್ರಾಣಿಗಳಿಂದ, ಈ ದೊಡ್ಡ ದೊಡ್ಡ ಕ್ರೂರ ಪ್ರಾಣಿಗಳಿರ್ತಾವಲ್ಲ ಅದರಿಂದ ಸಾವು ಬರ್ಬಾರ್ದು, ಇದರಿಂದ ಸಾವು ಬರ್ಬಾರ್ದು, ಇಂಥ ಆಯುಧದಿಂದ ಶಸ್ತ್ರದಿಂದ ಸಾವು ಬರ್ಬಾರ್ದು ಅಂತ ಕೇಳ್ಕೊತಾನೆ. ಅವಾಗ ಬ್ರಹ್ಮದೇವರು ಅವ್ನಿಗೆ ಎಚ್ಚರಿಕೆ ಕೊಟ್ಟಿರ್ತಾರೆ, ಇನ್ ಕೇಸ್ ಮನುಷ್ಯರಿಂದ ಬಂದ್ರೆ ಏನ್ ಮಾಡ್ತೀಯಾ ಅಂತ. ಅವಾಗ ಇವನು ಅವ್ರನ್ನ ಕೀಳಾಗಿ ನೋಡಿರ್ತಾನೆ, ಮನುಷ್ಯರ ಅವ್ರು ನನಗೇನ್ ಮಾಡಕ್ ಆಗತ್ತೆ, ಅವ್ರಿಗೆಲ್ಲ ನನ್ನ ಶಕ್ತಿ ಇರತ್ತೆ ಅಂತ. ಅದಕ್ಕೆ ದೇವ್ರು ಮನುಷ್ಯನ ಅವತಾರ ಎತ್ತಿ ಬಂದು ರಾವಣನ್ನ ಸಂಹಾರ ಮಾಡಕ್ಕೆ ನಿಂತಿರೋದು ಇವಾಗ. ಅದು ಅವನಿಗೆ ನೆನ್ಪಾಗತ್ತೆ. ಅನರಣ್ಯ ಅಂತ ಒಬ್ಬ ಇರ್ತಾನೆ, ಅವನ ರಾವಣ ಕೊಂದಿರ್ತಾನೆ. ಅವನು ಸೂರ್ಯವಂಶೀಯ ಅಂದ್ರೆ ರಾಮನ ವಂಶದವನೇ ಅವನ್ ಇರ್ತಾನೆ. ಅವನ ಕೊಲ್ಬೇಕಂದ್ರೆ ಅವನು ಶಾಪ ನೀಡಿರ್ತಾನೆ ಇವನ್ಗೆ, ರಾವಣನಿಗೆ. ನನ್ನ ವಂಶದಲ್ಲೇ ಬರೋನೇ ನಿನ್ನ ಸಂಹಾರ ಮಾಡ್ತಾನೆ, ನಿನ್ನ ನಾಶ ಮಾಡ್ತಾನೆ, ಇವತ್ತ ನೀನನ್ನ ಅನ್ಯಾಯದಿಂದ ಕೊಂದಿದೀಯ ಅಂತ. ಹಾಗೆ ವೇದವತಿ ಅಂತ ಇರ್ತಾಳೆ, ಅವಳನ್ನ ಇವನು ಅತ್ಯಾಚಾರದಿಂದ ಹಾಳ್ ಮಾಡಿರ್ತಾನೆ. ಅವಾಗ ಅವಳು ಅದನ್ನ ತಡ್ಕೊಳಕ್ಕಾಗ್ದೆ ಅಗ್ನಿ ಪ್ರವೇಶ ಮಾಡಿ, ಅಗ್ನಿ ಸಾಕ್ಷಿಯಾಗಿ ಹೇಳ್ತೀನಿ, ನಿನ್ನ ಸಾವಿಗೆ ಕಾರಣ ಆಗಿನೇ ನಾನ್ ಬರ್ತೀನಿ ಅಂತ. ಅವಾಗ ಇವನಿಗೆ ಅರ್ಥ ಆಗತ್ತೆ, ಸೀತೆ ಬೇರೆ ಯಾರು ಅಲ್ಲ, ವೇದವತಿ ಅಂತ. ಅವಳೇ ನನ್ನ ಸಾವಿಗೆ ಕಾರಣ ಆಗಿ ಇಲ್ಲಿ ಬಂದಿದ್ದಾಳೆ ಅಂತ. ಅವಾಗ ವಿಭೀಷಣ ಮಾತುಗಳೆಲ್ಲ ನೆನ್ಪಾಗತ್ತೆ. ಅವಾಗ ನಾನು ತಪಸ್ ಮಾಡಿ ವ್ಯರ್ಥ ಆಯ್ತು, ನನ್ನ ಪೂಜೆ ಎಲ್ಲ ವ್ಯರ್ಥ ಆಯ್ತು, ಶಿವನ ವರ ಯಾವ್ದನ್ನು ಉಪಯೋಗಕ್ಕೆ ಬರ್ತಿಲ್ಲ, ಬ್ರಹ್ಮನ್ ವರ ಯಾವ್ದನ್ನು ನಾನ್ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, ಅದ್ಯಾವ್ದು ಏನು ಅದೆಲ್ಲವೂ ವ್ಯರ್ಥ ಆಯ್ತು ಅಂತ. ಆಮೇಲೆ ಮುಂದೆ ಏನ್ ಮಾಡೋದು ಅಂತ ಇನ್ಯಾರಿದ್ದಾರೆ, ತಮ್ಮ ಕುಂಭಕರ್ಣ ಒಬ್ನೇ ಇದ್ದಾನೆ. ಅವನ್ ಬೇರೆ ಮಲ್ಕೊಂಡ್ರೆ 8 ತಿಂಗಳು 9 ತಿಂಗಳು, ಇನ್ನ ಅವನೇ ಕರೆಸ್ಬೇಕು ಕುಂಭಕರ್ಣನ್ನ ಅಂತ ರಾವಣ ಕೊನೆಯದಾಗಿ ಡಿಸಿಷನ್ ತಗೋತಾನೆ. ಸೊ ಇದಿಷ್ಟು ನಾನಿವತ್ತು ರಾಮಾಯಣದಲ್ಲಿ ಓದಿರುವಂತ ಕತೆ. ನಾಳೆ ದಿನ ಏನಾಗತ್ತೆ ಅಂತ ಮತ್ತೆ ರಾಮಾಯಣನ ಓದ್ಬಿಟ್ಟು ನಿಮ್ಗೆಲ್ಲ ತಿಳಿಸೋ ಪ್ರಯತ್ನ ಮಾಡ್ತೀನಿ. ರಾಮನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.